ಇವಳು ನೋಡ್ರಿ ಇಲ್ಲಿ ಕರ್ಕೊಂಬಂದಿದ್ದಾಳೆ. ದಾರಿ ಮಧ್ಯೆ ಆಂಬ್ಯುಲೆನ್ಸ್ನ ಯಾರೋ ತಗೊಂಡೋದ್ರು ಅಂತ ಹೇಳಿದ್ರು. ಇಲ್ಲಿ ಇವಳು ಇವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಮನ್ಸಲ್ಲೂ ನಿಲ್ಸಿರಲ್ಲ. ನೋಡಿ ಸರ್, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ, ಆತರ ಪಡಬೇಡಿ. ಶ್ರಾವಣಿಯವರಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ನಿಮ್ಮ ಶ್ರೀಮತಿಯವರು ಬದುಕಿರೋದೇ ಶ್ರಾವಣಿಯವರಿಂದ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು, ಯಾರೋ ನಿಮ್ಮ ಶ್ರೀಮತಿಯವ್ರನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕುತ್ತಿಗೆ ಹತ್ರ ಫಿಂಗರ್ ಮಾರ್ಕ್ಸ್ ಎಲ್ಲ ಇದೆ, ಪಲ್ಸ್ ಬೇರೆ ಆಗಿದೆ, ಹಾಗೆ ಕುತ್ತಿಗೆ ಹತ್ರ ಬ್ಲಡ್ ಕ್ಲಾಟ್ ಆಗಿದೆ, ಹಾಗಾಗಿ ಅನ್ಕಾನ್ಶಿಯಸ್ ಆಗಿದೆ. ದೇವ್ರ ದಯೆಯಿಂದ ಶ್ರಾವಣಿಯವರು ಕರೆಕ್ಟ್ ಟೈಮ್ಗೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಗಿದ್ರು ಅವ್ರ ಪ್ರಾಣ ಉಳಿತಾ ಇರಲಿಲ್ಲ. ನೌ ಶಿ ಇಸ್ ಫೈನ್. ಶ್ರಾವಣಿಯವರೇ ಹಾಗೆ ಮಾಡೋವಾಗಿದ್ದರೆ ಇಲ್ಲಿವರೆಗೂ ಯಾಕೆ ಕರ್ಕೊಂಬರ್ತಿದ್ರು ಹೇಳಿ? ಅದು ಅಲ್ಲದೆ ನಿಮ್ಮ ಶ್ರೀಮತಿಯವರು ಶ್ರಾವಣಿಯವರ ಹೆಸರನ್ನೇ ಕನ್ವರಿಸ್ತಾ ಇದ್ದಾರೆ. ಶ್ರಾವಣಿ ಬೇಕು, ಶ್ರಾವಣಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಪ್ರೀತಿಯಿಂದ ಇವ್ರ ಹೆಸರನ್ನ ಕನ್ವರಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಹಾಗೆ ನಡ್ಕೊಳಕ್ ಸಾಧ್ಯನಾ? ಮೇಡಮ್, ಮತ್ತೆ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ದು, ಕಿಡ್ನಾಪ್ ಮಾಡಿದ್ದು. ಸರ್, ಯಾರೋ ರೌಡಿಗಳು ಡಾಕ್ಟರ್ ನರ್ಸ್ನ ಇಳಿಸ್ಬಿಟ್ಟು ಆಂಬುಲೆನ್ಸ್ನ ತೊಗೊಂಡೋಗ್ತಾ ಇದ್ರು. ಅದೇ ದಾರಿ ನಾವು ಈವೆಂಟ್ಸ್ ಹೋಗ್ತಾ ಇದ್ವಿ. ಅದೇ ವೇಳೆಗೆ ಮೇಡಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ವಾಟ್? ಡಿಪ್ರೆಷನ್ನ? ಏನ್ ಹೇಳ್ತಾ ಇದ್ದೀರಾ ನೀವು? ಇಷ್ಟೆಲ್ಲ ಆದರೂ ಅವ್ರು ಸ್ಟೇಬಲ್ ಆಗಿದ್ದಾರೆ, ಅಷ್ಟೊಂದು ಕ್ಲಾರಿಟಿಯಿಂದ ಮಾತಾಡ್ತಾ ಇದ್ದಾರೆ, ಅಂಥದ್ರಲ್ಲಿ ಡಿಪ್ರೆಷನ್ ಅಂತ ಇದ್ದೀರಲ್ಲ? ಇಲ್ಲ ಡಾಕ್ಟರ್, ಅವಳಿಗೆ ಡಿಪ್ರೆಷನ್ ಆಗಿದೆ. ಅವಳು ಹೇಗೇಗೋ ಬಿಹೇವ್ ಮಾಡ್ತಿದ್ಲು, ಅದಕ್ಕೆ. ನೋ ವೇ. ಡಿಪ್ರೆಷನ್ನಲ್ಲಿದ್ರೆ ನಮಗೆ ಗೊತ್ತಾಗೋದಿಲ್ವಾ? ಅವ್ರು ಆರಾಮಾಗಿದ್ದಾರೆ. ಅಲ್ಲ ಡಾಕ್ಟರ್, ಅದು ಸಾರಿ ಡಾಕ್ಟರ್, ಮುಂಚೆ ಟ್ರೀಟ್ ಮಾಡ್ತಿದ್ದ ಡಾಕ್ಟರು ಚಿಕ್ಕಮ್ಮಂಗೆ ಸಿವಿಯರ್ ಡಿಪ್ರೆಷನ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ದಾರೆ. ಚಿಕ್ಕಮ್ಮ ಈಗ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದಾರಲ್ಲ, ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಡಾಕ್ಟರ್, ನಾನು ನನ್ನ ಹೆಂಡತಿ ನೋಡ್ಬೋದಾ? ಇಲ್ಲ ಇಲ್ಲ, ಈಗ ನೋಡ್ಬೇಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಅವಾಗ ನೋಡಿದ್ರಂತೆ. ಡಾಕ್ಟರ್ ಪ್ಲೀಸ್. ರೀ, ನೀವು ಮಲ್ಕೊಳ್ಳಿ, ನಾನು ಆ ಕಡೆ ಹೋಗಿ ಓದ್ತೀನಿ. ಏನ ಇಷ್ಟೊತ್ತಲ್ಲಿ ಓದ್ಕೊಳ್ತೀಯಾ? ಹಾ, ಬೆಳಗ್ಗೆ ಎಲ್ಲ ಕೆಲಸನೇ ಇರತ್ತಲ್ವಾ, ಅದಕ್ಕೆ ಈಗ ಓದ್ಕೊಂತೀನಿ. ಅಲ್ಲ, ಇಲ್ಲೇ ಕೂತ್ಕೊಂಡು ಓದ್ಕೋದಾಗ ಆಚೆ ಹೋಗ್ತಿದ್ಯಾ? ನಿಮ್ಗೆ ಲೈಟ್ ಆನ್ ಇದ್ರೆ ನಿದ್ದೆ ಬರಲ್ಲ ಅನ್ನೋದು ನನಗೆ ಗೊತ್ತು. ನಾನು ಮಲ್ಗೋದು ತುಂಬಾ ಹೊತ್ತಾಗತ್ತೆ, ನೀವು ಮಲ್ಕೊಳ್ಳಿ. ಅಲ್ಲವರ, ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಮಾಡಿ ರಾತ್ರಿ ತರ ಓದ್ಕೊಳ್ತಿಲ್ವಾ? ಕಷ್ಟ ಆಗಲ್ವಾ ನಿನಗೆ? ನಾನು ಕಷ್ಟಪಟ್ಟು ಓದ್ತಾ ಇಲ್ಲ, ಇಷ್ಟಪಟ್ಟು ಓದ್ತಾ ಇದ್ದೀನಿ. ನೀವು ಅತ್ತೆ ಮಾತನ್ನ ಲೆಕ್ಕಿಸ್ದೆ ನನ್ನ ಹೆಂಡತಿ ಎಕ್ಸಾಮ್ ಬರೀತಾಳೆ, ದೊಡ್ಡ ಕೆಲ್ಸಕ್ಕೆ ಸೇರ್ತಾಳೆ ಅಂತ ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ. ನಾನು ಆ ಕನಸು ನನ್ಸು ಮಾಡಬೇಕು ಅಂದರೆ ನಾನು ಈಗ ನಿದ್ದೆ ಮಾಡಬಾರ್ದು. ಆ ಕನಸು ನನ್ಸಾಗೋವರೆಗೂ ನನಗೆ ನಿದ್ದೆ ಬರೋದೂ ಇಲ್ಲ. ನಾನು ನಿಮ್ಮ ಆಸೆನ ಈಡೇರಿಸ್ತೀನಿ, ನಿಮ್ಮ ನಂಬಿಕೆನ ಉಳಿಸ್ಕೊಳ್ತೀನಿ, ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀನಿ. ಆಗ ನಿಮ್ಮ ಎದೆ ಮೇಲೆ ಮಲಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನೀವೀಗ ಮಲ್ಕೊಳ್ಳಿ. ಹುಷಾರಾಗಿದ್ದೀರಾ? ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಪುಟ್ಟ, ನಾನು ಹುಷಾರಾಗೇ ಇದ್ದೀನಿ. ನನಗೇನಾಗಿದೆ ನೋಡು, ನನಗೇನಾಗಿದೆ? ಈಗ ನಾನು ಬಂದಿದ್ದೀನಲ್ವಾ, ನಿನ್ನ ಜೊತೆನೇ ಇರ್ತೀನಿ. ವಂದನಾ, ಕೂತ್ಕೋ ಕೂತ್ಕೋ. ಹೇಗಿದೆಯಮ್ಮ? ಹುಷಾರಾಗಿದ್ದೀನಿ ಬಾಬಾ. ಅಲ್ಲ ಕಣೋ ಸುರೇಂದ್ರ, ಇವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಿಲ್ವಾ? ದಿಢೀರಂತ ಮನೆ ಕರ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಅಣ್ಣ,
ನಮ್ಮ ವಂದನಾಗಿ ಏನೂ ಆಗಿಲ್ಲ. ನಿಜ ಹೇಳಬೇಕು ಅಂದರೆ ಅವಳಿಗೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಆ ಡಾಕ್ಟ್ರು ಯಾಕೆ ಹಾಗೆ ಹೇಳಿದ್ರು? ವಂದನ ನಡವಳಿಕೆ ಇಲ್ಲಣ್ಣ, ನಾವು ಇವಳನ್ನ ತಪ್ಪು ತಿಳ್ಕೊಂಡಿದ್ವಿ. ಅವಳು ಗಾಬರಿಯಾಗಿದ್ದು ನಿಜ, ಒಂಟಿಯಾಗಿದ್ದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದು ನಿಜ. ನಾವೆಲ್ಲರೂ ಇವಳು ವಿರುದ್ಧವಾಗಿ ನಡ್ಕೊಂಡ್ವಿ, ಚಿತ್ರಹಿಂಸೆ ಕೊಟ್ವಿ. ಅದಕ್ಕೆ ಅವಳು ರಿಯಾಕ್ಟ್ ಮಾಡಿದಾಳೆ ಅಷ್ಟೇ. ಅದು ಬಿಟ್ರೆ ಅವಳಿಗೇನು ಸಮಸ್ಯೆ ಇಲ್ಲಣ್ಣ. ಹಾಗಿದ್ರೆ ಆ ಡಾಕ್ಟ್ರು ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಅಂತಾಯ್ತು. ಆಕೆನ ಸರಿಯಾಗಿ ವಿಚಾರಿಸ್ಕೋತೀನಿ. ಪರವಾಗಿಲ್ಲ ಅಣ್ಣ, ಕೆಲವು ಡಾಕ್ಟರ್ಗಳು ದುಡ್ಡುಗೋಸ್ಕರ ಆ ರೀತಿ ಮಾಡ್ತಾರೆ. ಆ ವಿಷಯ ಆಮೇಲೆ ಮಾತಾಡೋಣ. ಒಂದನ್ನ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಏನಿಲ್ಲಪ್ಪ, ದಾರಿ ಮಧ್ಯದಲ್ಲಿ ಚಿಕ್ಕಮ್ಮಂಗೆ ಎಚ್ಚರ ಆಗಿದೆ, ಅವರು ಹಾಸ್ಪಿಟಲ್ಗೆ ಹೋಗಲ್ಲ ಅಂತ ಹಠ ಮಾಡಿದ್ದಾರೆ. ಅಷ್ಟರಲ್ಲಿ ಇವರು ಮತ್ತು ಚಿಕ್ಕಪ್ಪ ಅಲ್ಲಿಗೆ ಬಂದರು. ಅದಕ್ಕೆ ಸೆಕೆಂಡ್ ಒಪಿನಿಯನ್ಗೆ ಅಂತ ಇನ್ನೊಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಅಷ್ಟೆ. ಆ ಡಾಕ್ಟ್ರು ಮಾತು ಕಟ್ಕೊಂಡು ಪಾಪ ಹೇಳೋ ರೂಮಲ್ಲಿ ಕೂಡ ಹಿಂಸೆ ಕೊಟ್ಬಿಟ್ವಿ. ನೀವು ಬೇರೆ ಡಾಕ್ಟರ್ ಹತ್ರ ಹೋಗಿದ್ದು ಒಳ್ಳೇದೇ ಆಯ್ತು. ಸೆಕೆಂಡ್ ಒಪಿನಿಯನ್ ಸಿಕ್ತು. ಆದರೆ ಎಲ್ಲ ಸತ್ಯನೂ ಗೊತ್ತಿದ್ದು ಈ ಶ್ರಾವಣಿ ವೀರು ಹತ್ರ ಯಾಕೆ ಹೇಳ್ತಿಲ್ಲ? ವೀರು ಹತ್ರ ಇದನ್ನೆಲ್ಲ ಮುಚ್ಚಿಡ್ತಿದ್ದಾಳೆ ಅಂದರೆ ಇವಳೇನೋ ದೊಡ್ಡದಾಗೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತ ಅರ್ಥ. ಏನು ಅನ್ಕೊಂಡಿರ್ಬೋದು? ಹಾಗಂತ ಆ ಡಾಕ್ಟರ್ನ ಸುಮ್ಮನೆ ಬಿಡಲ್ಲ. ಆಕೆ ಯಾರು ಅಂತ ವಿಚಾರಿಸಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ.